ಸಮಾನ ನಾಗರಿಕ ಸಂಹಿತೆ ಜಾರಿಗೊಳಿಸಿದ ಮೊದಲ ರಾಜ್ಯ ಉತ್ತರಾಖಂಡ. ಇಲ್ಲಿಯ ಬಿಜೆಪಿ ನಾಯಕ ಸುರೇಶ್ ರಾಥೋಡ್ ಮೊದಲ ಮಡದಿಗೆ ವಿಚ್ಛೇದನ ನೀಡದೆ ಎರಡನೆಯ ಮದುವೆಯಾಗಿ ಕಾಯ್ದೆಯ ಬದ್ಧತೆಯನ್ನ ಮುರಿದಿದ್ದಾರೆ. ಯುಸಿಸಿ ಸಮಾನ ನಾಗರಿಕ ಸಂಹಿತೆ ಎನ್ನುವುದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಎಂದು ಎಲ್ಲ ಧರ್ಮದವರಿಗೆ ಒಂದೇ ಬಗೆಯ ಕಾಯ್ದೆಯು ಅನ್ವಯ. ಅದರಲ್ಲಿ ಒಬ್ಬಳು ಹೆಂಡತಿ ಇರುವಾಗ ಇನ್ನೊಬ್ಬಳು ಮದುವೆಯಾದರೆ ಅಪರಾಧ, ವಿಚ್ಛೇದನ ಪಡೆದಿದ್ದರೆ ಅಪರಾಧವಲ್ಲ. ಈಗ ಬಿಜೆಪಿ ನಾಯಕ ಸುರೇಶ್ ರಾಥೋಡ್ ಮೊದಲ ಸತಿಯಿಂದ ಬಿಡುಗಡೆ ಪಡೆಯದೆಯೇ ಇನ್ನೊಂದು ಮದುವೆಯಾಗಿದ್ದಾರೆ. ಬಿಜೆಪಿ ಮಾಡಿದ ಕಾನೂನು ಬಿಜೆಪಿಗೆ ಅನ್ವಯಿಸುವುದಿಲ್ಲವೇ ಎಂದು ಉತ್ತರಾಖಂಡದ ಹಲವರು ಪ್ರಶ್ನೆ ಎತ್ತಿದ್ದಾರೆ. ಅವರೇ ಎತ್ತಿದ ಮೇಲೆ ಬೇರೆ ರಾಜ್ಯಗಳವರು ಎತ್ತುತ್ತಾರೆ. ಬಿಜೆಪಿಯ ಸುರೇಶ್ ರಾಥೋಡ್ ಮತ್ತು ಊರ್ಮಿಳಾ ಅವರ ಪ್ರೇಮ ಸಲ್ಲಾಪ 2 ವರ್ಷ ಹಳೆಯದು. ಅನಂತರ ಬಿಜೆಪಿ ಸರ್ಕಾರದ ಯುಸಿಸಿ ಕಾಯ್ದೆ ಬಂದಿದೆ. ಇತ್ತೀಚೆಗೆ ಸುರೇಶ್ ಊರ್ಮಿಳಾ ಮದುವೆಯಾಗಿದ್ದಾರೆ. ಯುಸಿಸಿ ಕಾಯ್ದೆಯಂತೆ ಅಪರಾಧ ಮಾಡಿದ್ದಾರೆ. ಕಾಯ್ದೆ ಜಾರಿಗೆ ತಂದ ಬಿಜೆಪಿ ಸರ್ಕಾರವು ಬಾಯಿ ಬಿಡದ್ದರಿಂದ ಈಗ ಅಲ್ಲಿನ ಜನರು ಈ ಪ್ರಶ್ನೆ ಮೇಲೆತ್ತಿದ್ದಾರೆ. ಇದರಲ್ಲಿ ಒಂದು ಉಪಕಥೆ ಇದೆ. ನೇಪಾಳಕ್ಕೆ ಕರೆದೊಯ್ದು ಮದುವೆಯಾಗಿ ನನಗೆ ಮೋಸ ಮಾಡಿದ್ದಾರೆ ಎಂದು ಊರ್ಮಿಳಾ ಸನಾವರ್ ಆಪಾದಿಸಿದ್ದಾರೆ. ಆಮೇಲೆ ಸುರೇಶ್ ಊರ್ಮಿಳಾ ಇಬ್ಬರು ಸುದ್ದಿಗೊಟ್ಟಿ ನಡೆಸಿ ನಾವು ಗಂಡ ಹೆಂಡಿರು ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಡೆಹ್ರಾಡೂನ್. VNR Gold.